if tan a plus b is equal to root 3 and tan a minus b is equal to 1 by root 3, where a plus b is between 0 and 90 and a is greater than b, find a and b. ಸೊ ಇದುವರೆಗೂ ನೋಡಿಲ್ಲ ನೀವು ಇದು ನಾನು ಕ್ಲೀನಾಗಿ ಹೇಳ್ಕೊಡ್ತೀನಿ, ಬಿಡಿಸಿ ಹೇಳ್ತೀನಿ ನೋಡಿ. ಟ್ಯಾನ್ ಆಫ್ ಸಮ್ ಆ್ಯಂಗಲ್, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಅದ್ರೊಳಗೆ ಏನು ನಡೀತದೆ ಅದನ್ನು ಅಷ್ಟೊಂದು ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಟ್ಯಾನ್ ಆಫ್ ಎ ಪ್ಲಸ್ ಬಿ ಇಸ್ ಇಕ್ವಲ್ ಟು ರೂಟ್ 3 ಅಲ್ವಾ? ಮತ್ತೆ ಟ್ಯಾನ್ ಎ ಮೈನಸ್ ಬಿ ಇಸ್ ಇಕ್ವಲ್ ಟು 1 ಬೈ ರೂಟ್ 3. ಸೊ ಹುಡುಗರು ಏನು ಮಾಡ್ಬೇಕು ಇವಾಗ ಅಂತ ಹೇಳಿದ್ರೆ, ಟ್ಯಾನ್ ಆಫ್ ಎ ಪ್ಲಸ್ ಬಿ ಸುಮ್ಮನೆ ಕಾಪಿ ಮಾಡ್ಕೊಳ್ಳಿ. ರೂಟ್ 3 ಎಲ್ಲಿ ಬರುತ್ತೆ? ರೂಟ್ 3 ಟ್ಯಾನಲ್ಲಿ ಟ್ಯಾನ್ ಆಫ್ 60 ಅಲ್ವಾ? ಸೊ ರೂಟ್ 3ನ ನಾನು ಟ್ಯಾನ್ 60 ಅಂತ ಬರ್ಕೊತೀನಿ, ಯಾಕಂದರೆ ಎರಡೂ ಒಂದೇ. ಇವಾಗ ನೋಡಿ, LHS RHS ಅಲ್ಲಿ ಸೇಮ್ ಫಂಕ್ಷನ್ ಸೇಮ್ ಇದೆ, ಅದರದ್ದು ಔಟ್ಪುಟ್ ಸೇಮ್ ಇದೆ, ಹಾಗಾಗಿ ಇನ್ಪುಟ್ ಸೇಮ್ ಇರಬೇಕು. ಏನಂತ ಬರಿಬೇಕು ನೀವು ಇಲ್ಲಿ ಅಂತ ಹೇಳಿದ್ರೆ, ಆನ್ ಕಂಪೇರಿಂಗ್ ಬೋತ್ ಸೈಡ್ಸ್ ಅಂತ ಬರ್ಕೊಂಡು ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 60 ಅಂತ ಬರ್ಕೊಳ್ಳಿ. ಇದು ನಿಮ್ಮ ಈಕ್ವೇಶನ್ 1 ಅಷ್ಟೇನೆ, ಏನಿಲ್ಲ. ಹೇಗೆ ಅಂತ ಹೇಳಿದ್ರೆ ನೋಡಿ, ಎರಡು ಒಂದೇ ಫಂಕ್ಷನ್, ಎರಡು ಔಟ್ಪುಟ್ ಒಂದೇನೆ. ಈಕ್ವಲ್ಸ್ ಟು ಅಂತ ಹೇಳಿದ್ರೆ ಇದ್ರದ್ದು ಔಟ್ಪುಟ್ ಇಸ್ ಈಕ್ವಲ್ ಟು ಇದ್ರ ಔಟ್ಪುಟ್, ಹಾಗಾಗಿ ಇನ್ಪುಟ್ ಸೇಮ್ ಆಗಿರಲೇಬೇಕು. ಸೊ ಎ ಪ್ಲಸ್ ಬಿ ಶುಡ್ ಬಿ ಈಕ್ವಲ್ ಟು 60 ಡಿಗ್ರಿ. ಸರಿನಾ? ಮತ್ತೊಂದು ಈಕ್ವೇಶನ್, ಟ್ಯಾನ್ ಆಫ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು 1 ಬೈ ರೂಟ್ 3. ಸೊ ಟ್ಯಾನ್ ಆಫ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎಷ್ಟು ಬರ್ತಿದ್ದಾವೆ? ಟ್ಯಾನ್ 30 ಅಲ್ವಾ? ಸೊ ಮತ್ತೊಂದು ಸತಿ ಬರೀಬೇಕು ಸ್ಟೇಟ್ಮೆಂಟ್ ನೀವು, ಆನ್ ಕಂಪೇರಿಂಗ್ ಬೋತ್ ಸೈಡ್ಸ್, ಎರಡು ಫಂಕ್ಷನ್ ಒಂದೇನೆ, ಔಟ್ಪುಟ್ ಈಕ್ವಲ್ ಆಗಿದೆ, ಹಾಗಾಗಿ ಇನ್ಪುಟ್ ಸೇಮ್ ಆಗಿರಬೇಕು ಅಂತ ಹೇಳಿದ್ರೆ ಎ ಮೈನಸ್ ಬಿ ಇಸ್ ಈಕ್ವಲ್ ಟು 30 ಡಿಗ್ರಿ. ಇದು ನಮ್ಮ ಈಕ್ವೇಶನ್ 2. ಸೊ ದಿಸ್ ಇಸ್, ಇದು ನೋಡಿದಾಗ ಏನು ಕಾಣಿಸುತ್ತೆ ನಿಮಗೆ? ಇಟ್ಸ್ ಆರ್ 2 ವೇರಿಯೇಬಲ್ಸ್ ಲೀನಿಯರ್ ಈಕ್ವೇಶನ್. ಸೊ ಲೀನಿಯರ್ ಈಕ್ವೇಶನ್ ಇನ್ 2 ವೇರಿಯೇಬಲ್ಸ್. ಸೊ ನೀವು ಇದನ್ನ ಎಲಿಮಿನೇಷನ್ ಮೆಥಡ್, ಸಬ್ಸ್ಟಿಟ್ಯೂಷನ್ ಮೆಥಡ್, ಯಾವ ಮೆಥಡ್ ಬೇಕಾದ್ರೆ ಸಾಲ್ವ್ ಮಾಡ್ಬೋದು. ನಾನು ಈಕ್ವೇಶನ್ 1 ಪ್ಲಸ್ ಈಕ್ವೇಶನ್ 2 ಎಲಿಮಿನೇಷನ್ ಮೆಥಡ್ ಉಪಯೋಗಿಸ್ತೀನಿ. ಸೊ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 60, ಎ ಮೈನಸ್ ಬಿ ಇಸ್ ಈಕ್ವಲ್ ಟು 30 ಅಲ್ವಾ? ಸೊ ಎಲಿಮಿನೇಷನ್ ಮೆಥಡಲ್ಲಿ ನಾವು ಆ್ಯಡ್ ಮಾಡಬೇಕು, ಇಲ್ಲ ಸಬ್ಟ್ರಾಕ್ಟ್ ಮಾಡಬೇಕು, ಸೊ ದಟ್ ಎಲಿಮೆಂಟ್ಸ್ ಗೆಟ್ಸ್ ಡಿಲೀಟೆಡ್ ಅಲ್ವಾ? ಸೊ ಇಲ್ಲಿ ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆಗುತ್ತೆ. ಸೊ ದಿಸ್ ಇಸ್ 2a ಇಸ್ ಈಕ್ವಲ್ ಟು 90. ಸೊ a ಇಸ್ ಈಕ್ವಲ್ ಟು 45. ಸೊ a ವ್ಯಾಲ್ಯೂ ಗೊತ್ತಿದೆ, ನೆಕ್ಸ್ಟ್ b ವ್ಯಾಲ್ಯೂ ಕಂಡುಹಿಡಿಯಬೇಕು. ಸೊ ಸಬ್ a in 1, 45 ಪ್ಲಸ್ b ಇಸ್ ಈಕ್ವಲ್ ಟು 60 ಸಾಲ್ವ್ ಮಾಡಿದ್ರೆ b ಇಸ್ ಈಕ್ವಲ್ ಟು 15 ಬರುತ್ತೆ. ಆಯ್ತಾ? ಸೊ a and b ವ್ಯಾಲ್ಯೂ ಸಿಕ್ತು, ಡಿಗ್ರಿ. ಫೈಂಡ್ a and b, ವಿ ಫೌಂಡ್ a and b. ಕೊನೆಯದಾಗಿ ಬರೀರಿ, ಇಲ್ಲಾಂದ್ರೆ ಇಲ್ಲಿ ಬಿಟ್ಟರು ತೊಂದರೆ ಇಲ್ಲ. a is equal to 45 and b is equal to 15. ಸರಿನಾ? ಸೊ ಪಾಸ್ ಮಾಡ್ಕೊಂಡು ನೋಡಿ.